ಜಾತಿ ಗಣತಿ ವರದಿ ಜಾರಿ ಆಗೋದು ಬಹಳ ಅವಶ್ಯಕ ಆಗಿದೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿರೋದು ಏಪ್ರಿಲ್ 17ಕ್ಕೆ ಕ್ಯಾಬಿನೆಟ್ನಲ್ಲಿ ಅಂತಿಮವಾಗಿ ತೀರ್ಮಾನವಾಗುತ್ತೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಇದ್ರೂ ಕೂಡ ಆ ಜಾತಿ ಗಣತಿ ವರದಿಯ ಪ್ರತಿಗಳು ಸಚಿವರ ಕೈಗೆ ಸಿಕ್ಕಿದ್ರು ಆತುರವಾಗಿ ನಿರ್ಧಾರ ಮಾಡೋದಕ್ಕಾಗಲ್ಲ. ಬಟ್ ಅವಶ್ಯಕತೆ ಅಂತೂ ಇದೆ ಇದನ್ನ ಜಾರಿ ಮಾಡೋದು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿರೋದು. ಏಪ್ರಿಲ್ 17ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಅಂತಿಮ ಆಗುತ್ತೆ. ಇದಕ್ಕೆ ಯಾರ ವಿರೋಧ ಇದ್ರೂ ಕೂಡ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ ಇಲ್ಲ. ಯಾರು ವಿರೋಧ ಮಾಡೋ ಅವಶ್ಯಕತೆನೂ ಇಲ್ಲ. ವರದಿಯನ್ನ ಸರ್ಕಾರ ಇನ್ನೂ ಒಪ್ಕೊಂಡಿಲ್ಲ. ಕ್ಯಾಬಿನೆಟ್ ಅಷ್ಟೇ ಅಲ್ಲದೆ ಸದನದಲ್ಲೂ ಚರ್ಚೆ ಆಗಬೇಕಿದೆ. ಜಾತಿ ಗಣತಿ ಸಮೀಕ್ಷೆಯನ್ನ ಪಕ್ಷದ ಕಾರ್ಯಕರ್ತರು ಮಾಡಿಲ್ಲ. ಸಿಎಂ ಸಿದ್ದರಾಮಯ್ಯ ಯಾರ ಒತ್ತಡಕ್ಕೂ ಮಣಿದಿಲ್ಲ. ಜಾತಿ ಗಣತಿಗೆ ವಿರೋಧದ ಪ್ರಶ್ನೆಯೇ ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿರೋದು. ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬೇಕು, ನಂತರ ಸದನದಲ್ಲೂ ಚರ್ಚೆ ಆಗಬೇಕು. ಅದಾದ ಬಳಿಕ ಅನುಷ್ಠಾನಕ್ಕೆ ಸಂಬಂಧಪಟ್ಟ ನಿರ್ಧಾರ ಆಗುತ್ತೆ ಅನ್ನೋದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಅದ್ರ ಬಗ್ಗೆ ಅಂತಿಮವಾಗಿ ತೀರ್ಮಾನ ಆಗಬೇಕಾಗಿದೆ 17ಕ್ಕೆ ಕ್ಯಾಬಿನೆಟ್ನಲ್ಲಿ. ಸೊ ನೋಡೋಣ ಏನಿದೆ ನಮಗೂ ಗೊತ್ತಿಲ್ಲ, ಸ್ಟಡಿ ಮಾಡ್ತೀವಿ. ಸೊ ಎಂಟರ್ ಕ್ಯಾಬಿನೆಟ್ ಡಿಸಿಷನ್ ಆದ್ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ. ಸೊ ಅಲ್ಲಿವರೆಗೆ ಕಾಯ್ಬೇಕಷ್ಟೇ. ಇಲ್ಲ ನೋಡಿ, ಅದು ಆಗೋದು ಭಾಳ ಅವಶ್ಯಕತೆ ಇದೆ. ಈಗಾಗಲೇ ಡಿ ಸಿ ಎಮ್ ಅವ್ರು ಹೇಳಿದ್ರು, ಅದು ಎದಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಅವರು ಪ್ರಗತಿಗಾಗಿ ಮಾಡ್ತಾ ಇದ್ದೀವಿ, ಅವ್ರ ಬಗ್ಗೆ ಸ್ಕೀಮ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವಿ. ಸೊ ಅಷ್ಟಕ್ಕೆ ಸೀಮಿತವಾಗಿದೆ. ಅವ್ರು ಹೇಳಿದಂಗೆ ಜಾತಿ ಜನಗಣತಿ ಮಾಡೋದು ಈ ಸಾರಿ ಸೆಂಟ್ರಲ್ ಅವ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈ ವರ್ಷ ಬಹುಶಃ. ಸೊ ಹೀಗಾಗಿ ಅದನ್ನು ಮಾಡುವಂಥ ಅಧಿಕಾರ ನಮಗಿಲ್ಲ. ಸೊ ನಾವು ಮಾಡಿದ್ದು ಸ್ಥಿತಿಗತಿ ಮಾಡಿದ್ವಿ, ಜನರ ಸ್ಥಿತಿಗತಿ ಅಧ್ಯಯನ ಮಾಡಿದ್ವಿ. ಮನೆ ಹೆಂಗಿದೆ, ಯಾವ ರೀತಿ ಮನೆ ಕ್ಯಾಟಗರಿ ವೈಸು, ಅವರಲ್ಲಿ ಮನೆಯಲ್ಲಿ ಏನು ವ್ಯವಸ್ಥೆ ಇದೆ, ಸುವ್ಯವಸ್ಥೆಗಳದ ಅಂತ ಆ ಸ್ಟಡಿ ಮಾಡಿದ್ವಿ. ಅದನ್ನು ಮಂಡನೆ ಮಾಡಿದ್ವಿ ಹೊರತಾಗಿ ಅದರಾಗಿ ವಿರೋಧ ಮಾಡೋದು ಅವಶ್ಯಕತೆ ಇಲ್ಲ. ಮತ್ತು ಈಗಾಗಲೇ ಅದೇನು ಸರ್ಕಾರ ಒಪ್ಕೊಂಡಿಲ್ಲ, ಇನ್ನೂ ಏನು ಒಪ್ಕೊಂಡಿಲ್ಲ. ಮತ್ತು ಕ್ಯಾಬಿನೆಟಲ್ಲಿ ಎಲ್ಲ ಸಮುದಾಯದ ಸಚಿವರಿದ್ದಾರೆ, ಶಾಸಕರಿದ್ದಾರೆ. ಸಿ ಎಮ್ ಅವ್ರಿಗೂ ಇವತ್ತು ಕೂಡ ಮೊನ್ನೆ ಕೂಡ ಹೇಳಿದ್ದೆ ಬೆಂಗಳೂರಲ್ಲಿ, ಇವತ್ತು ವಿನಂತಿ ಮಾಡ್ಕೊಂಡು ಒಂದು 3 ದಿವಸ ಸದನ ಕರಿಬೇಕು, ಸದನದಲ್ಲಿ ಚರ್ಚೆ ಆಗಬೇಕು. ಅಂದರೆ ರಾಜ್ಯಕ್ಕೆ ಕೂಡ ಗೊತ್ತಾಗಬೇಕು ಏನಿದೆ ಅಂತ. ಅದರಲ್ಲಿ ಸುಮ್ಮನೆ ನಾವು ಕ್ಯಾಬಿನೆಟಲ್ಲಿ ಮಾಡೋದಲ್ಲ, 30 ಜನ ಕೂತು 3 ದಿವಸ ಸಮಗ್ರವಾಗಿ ಚರ್ಚೆ ಆಗಬೇಕು. ಅಲ್ಲ, ವಿರೋಧ ಪ್ರಶ್ನೆ ಇಲ್ಲ ರೀ. ಈಗ ಕ್ಯಾಬಿನೆಟಲ್ಲಿ ಚರ್ಚೆ ಆಗ್ತೈತಿ, ಅದಾದಮೇಲೆ ಸದನಕ್ಕೆ ಬರಬೇಕು. ನಾವು ಡಿಮಾಂಡ್ ಮಾಡ್ತಾ ಇದ್ದೀವಿ, ಸದನದಲ್ಲಿ 3 ದಿವಸ ಚರ್ಚೆ ಆಗಬೇಕು. ಸೊ ಆವಾಗ ಅಂಕಿಅಂಶ ಮೇಲೆ ಚರ್ಚೆ ಆಗ್ತದೆ. ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿ ಅನ್ನುವಂಥದ್ದನ್ನ ಬಿಜೆಪಿ ನಾಯಕರು ನಾವು ಹೇಳ್ತಾ ಇದ್ರಲ್ಲ, ನಾವು ಹೇಳ್ತಾ, ನಾನು ಕೂಡ ಮೊನ್ನೆ ಬೆಂಗಳೂರಲ್ಲಿ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀವಿ. 3 ದಿವಸ ಅದಕ್ಕಾಗಿ ಸ್ಪೆಷಲ್ ಸೆಷನ್ ಕರಿಬೇಕು. ಈ ಹಿಂದಿನ ಸರ್ಕಾರ ಮಾಡ್ಬೇಕಿತ್ತು, ಅವ್ರು ಮಾಡಿಲ್ಲ ರೀ. ನಮ್ಮ ಸರ್ಕಾರದಾಗ ಬಂದರೂ ಕೂಡ ಬೇರೆ ಬೇರೆ ಕಾರಣದಿಂದ ಮಾಡ್ಲಿಕ್ಕಾಗಿಲ್ಲ. ಮಧ್ಯ 5 ವರ್ಷ ನಾವು ಇರಲಿಲ್ಲ. ಇವಾಗ ಅದನ್ನು ಮಾಡಲೇಬೇಕಂತ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಘೋಷಣೆ ಮಾಡಿದ್ವಿ, ಆಮೇಲೆ ಮಾಡ್ತದೆ. ಹಂಗೇನಿಲ್ಲ, ಯಾರು ಹೇಳಿದ್ರು? ನಿಮ್ಗೆ ಹೇಳಿದ್ರೆ ಯಾರು? ಅದು ಸರಿ ಇರ್ತಾರೆ, ಎಲ್ಲರೂ ಒಪ್ಕೋತಾರೆ. ಈಗ ಅವ್ರು ತಮ್ಮ ಅಂಕಿಅಂಶ ಅವ್ರಿಗೆ ಕನ್ಫರ್ಮ್ ಆದ್ರೆ ಮತ್ತೆ ಅದನ್ನು ವಿರೋಧ ಮಾಡ್ತಾರೆ. ಕರೆಕ್ಟ್ ಇದ್ರೆ ಮಾಡೋದಲ್ಲ. ಸರ್, ಈಗ ಒಂದಿಷ್ಟು ಅಂಕಿ ಅಂಶಗಳು ಇವತ್ತು ಹೊರಗೆ ಬಂದಿದೆ ಸರ್. ಸಾಮಾಜಿಕ ಜಾಲತಾಣ ಅಲ್ಲ, ಕರೆಕ್ಟ್. ಅದೇ ನಿನ್ನೆ ಅದು ಓಪನ್ ಆಗಿದೆ. ಅದೇ ನೀನು ಪಬ್ಲಿಕ್ ಸಮುದಾಯವೇ ಅತಿ